ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಪರಿಶೀಲನೆ. ವಿಬಿ ಜೀರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು, 14ನೇ ತಾರೀಖು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕ, ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವ ಜನರಲ್ಲಿ ಅಪಧಮನಿ ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾ ರಾಮ್ ಕೌಲ್ಗುಡ್ಡ. ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕತ್ತಿದ್ ಬಹಳ ಕೇಳಲಿಕತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನೋ ಅಥವಾ ಆಕಸ್ಮಿಕವಾಗಿ ಆಗ್ಲಿಕತ್ತಾವ ಅಂತ ತಿಳಿದುಕೊಳ್ಳಲು ಒಂದು MRU ಇಂದ ಅಧ್ಯಯನ ಕೈಗೊಂಡಿವು. ಸುಮಾರು 13 ರಾಜ್ಯಗಳಲ್ಲಿ 347 8ರಿಂದ 14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವು. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡಿವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನಾಂಶ ಅಂದ್ರೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದಿದೆ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿ-ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿರುವುದು ಕಂಡು ಬಂದಿದೆ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದರ ಏನಿರ್ತದೆ ಅದಕ್ಕೆ ಹಾನಿಯಾಗಿರೋದು ಕಂಡು ಬಂದಿದೆ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೆಯಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಖು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.
ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆ ಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 2,73,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ 45.48% ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025ರ ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ 20.71% ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17ನೇ ತಾರೀಖಿನವರೆಗೆ ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24ನೇ ತಾರೀಖು ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ 83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್. ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ 99.94% ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ-ಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. 30 ವರ್ಷದ ಎಲ್ಕಾರ್ ಸೇರಿ ನೈತಾ ಇದ್ವಿ. ನಾವು ಗುಳೇದಗುಡ್ಡದಲ್ಲಿ ಕಣ ವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ, ರಮೇಶ್ ಅವರಲ್ಲಿ ನಾವು ನೈತಾ ಇದ್ವಿ. ಬೆಳೆಸಿದಂತ ನೂಲು ನೈಸರ್ಗಿಕ ಬಣ್ಣದ ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಟಾ ಬೇರು, ಚೆಂಡು ಹೂ, ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಇಲ್ಕಲ್ ಸೀರೆ. ಅದು ಆ ನ್ಯಾಚುರಲ್ ಡೈರಿಂಗ್ ಗೆ ನಮಗೆ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಗ್ರಾಮ್ ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ದಿ ಕಡಿಮೆ ತೂಕ ಇರುವಂತ ಸೀರೆ. ನಮಗೆ 46 ವರ್ಷ, ಈಗ 15ನೇ ವರ್ಷದಲ್ಲೇ ನೇಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನು ನೇಕಾರಿಕೆ ಸಹಾಯಧನ ಬರುತ್ತೆ 5,000 ಅಂತ. ಮುದ್ರಾ ಯೋಜನೆ ಅಪ್ಲೈಮೆಂಟ್ 50,000 ಮಂಜೂರು ಹೆಲ್ಪ್ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ IIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವ ಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಪರಿಶೀಲನೆ. ವಿಬಿಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.